ಬಂತಾ ಇದೆ ಅನ್ಸತ್ತೆ, ಕಾರ್ಡ್ ತರ ಇದೆ. ಓಪನ್ ಓಪನ್. ಇಲ್ಲೇ ಎಲ್ಲೋಗಣ? ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಎಷ್ಟು ವರ್ಷ ಆಯ್ತು ಇದು ಮಾಡಕ್ಕೆ? 1.5 ವರ್ಷ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಾರ್ ರೆಂಟಲ್ ತೊಗೊಂಡಿದ್ದೀವಿ ಫಸ್ಟ್ ಟೈಮ್ ಜರ್ಮನಿನಲ್ಲಿ. 1.5 ವರ್ಷ ಆದಮೇಲೆ ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ. ಅದೇ ಖುಷಿಗೆ ನಮ್ಮ ಮನೆಯಿಂದ ಬಂದು ಏರ್ಪೋರ್ಟಲ್ಲಿ ಒಂದು ಕಾರ್ ರೆಂಟಲ್ ಇದೆ, ಕಾರ್ ತೊಗೊಂಡು ಹೋಗ್ತೀವಿ. ಎಲ್ಲಿಗೆ ಹೋಗ್ತೀವಿ ಅಂತ ನಾವು ಡಿಸೈಡ್ ಮಾಡಿಲ್ಲ. ಕಾರ್ ಯಾವುದು ಅಂತ ಗೊತ್ತಿಲ್ಲ. ಮಿಸ್ಟ್ರಿ ಕಾರ್ ಅಂತ ಬುಕ್ ಮಾಡಿದ್ದೆ. ಸೊ ಯಾವ ಕಾರ್ ಇದೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಪಾರ್ಕಿಂಗ್ ಹೋಗಿ ನೋಡಬೇಕು. ಚೀಟಿ ಬರ್ದು ಕೊಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಮಿಸ್ಟ್ರಿ ಕಾರ್ ಅಂತ ಬುಕ್ ಮಾಡಿದ್ವಿ. ಸೊ ಅವ್ರ ಚಾಯ್ಸ್, ಏನು ಬೇಕಾದ್ರೂ ಕೊಡ್ಬೋದು ಅಂತ. ಯಾವುದೋ SUV ಕಾರ್ ಕೊಟ್ಟಿದ್ದಾನೆ. ಯಾವುದು ಅಂತ ನೋಡ್ತಾ ಇದ್ದೀನಿ. 2020 ಯಾವುದು ಸಕ್ಕತ್ತಾಗಿದೆ ಗಾಡಿ. ಎಷ್ಟು ದೊಡ್ಡದಿದೆ ಇದು. ನೈಸ್. ಸೊ ಗಾಡಿ ತೊಗೊಂಡು ಹೋಗುವಾಗ ಫುಲ್ ಟ್ಯಾಂಕ್ ಇರುತ್ತಂತೆ, ವಾಪಸ್ ಕೊಡುವಾಗ ಫುಲ್ ಟ್ಯಾಂಕ್ ಕೊಡಬೇಕಂತೆ. ಸೂಪರ್ ಆಗಿದೆ ಗಾಡಿ ಎಲ್ಲ. ನೈಸ್. ಇದನ್ನೇ ನೋಡಲಿಲ್ವಲ್ಲ ಮೀನು. ಫೇಲ್. ಹಂಗೆ ಮುಂದಕ್ಕೆ ತೆಗೆದ್ರೆ ಗಾಡಿ. ಎಲ್ಲಿಗೆ ಹೋಗ್ಬೇಕು? ಮ್ಯಾಪ್ ಹಾಕ್ಬೇಕಲ್ವಾ? ಇವಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ನೋಡ್ಬೋದು. ಕೋಕಮ್ಮಗೋಣ, ಕೋಚಮ್ಮ, ಕೋಕಮ್ಮ ಏನೋ ಅಂತಾರ ಗೊತ್ತಿಲ್ಲಲ್ಲ. ಪೋಲಮ್ಮ. ಜೈ. ನಿಜವಾದ ರೋಡ್. ನಿಜವಾದ ರೋಡ್ ಮೇಲೆ ಫಸ್ಟ್ ಟೈಮ್ ಇಳಿದಿದ್ದೀವಿ. ಒಂದು ಕಡೆ ಬಂದು ರೆಸ್ಟ್ ತೊಗೊತಾ ಇದ್ದೀವಿ. ತುಂಬ ಸ್ಟ್ರೆಸ್ ಆಯಿತು. ಒಂದು ಅರ್ಧ ಗಂಟೆ ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಒಂದು 1000 ರೂಲ್ಸ್ ಇರುತ್ತೆ. ಲೆಫ್ಟ್ ಹೋಗ್ಬಾರ್ದು, ರೈಟ್ ಹೋಗ್ಬಾರ್ದು, ಇಷ್ಟು ಸ್ಪೀಡ್ ಹೋಗು, ಕಮ್ಮಿ ಹೋಗು, ಇದೆಲ್ಲ ಅಭ್ಯಾಸ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಈಗ ಒಂದು ಅರ್ಧ ಗಂಟೆ ಆದಮೇಲೆ ಸ್ವಲ್ಪ ಆರಾಮ ಅನಿಸ್ತಾ ಇದೆ. ಅರ್ಧ ಮುಕ್ಕಾಲು ಗಂಟೆ ಆಯಿತು. ಈ ಥರ ಒಂದು ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲ ರೆಸ್ಟ್ ರೂಮ್ ಹೋಗಿದ್ರೆ ಹೋಗ್ಬೋದು. ಏನಾದರೂ ಸಿಗುತ್ತೆ ಬೇಕಿದ್ರೆ ತಿನ್ನೋಕ್ಕೆ, ಗಾಡಿಗೂ ತಿನ್ನೋಕ್ಕೆ ಏನಾದರೂ ಪೆಟ್ರೋಲ್ ಗಿಟ್ರೋಲ್ ಹಾಕ್ಸ್ಬೇಕಂದ್ರೆ ಹಾಕ್ಸ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಎಲೆಕ್ಟ್ರಿಕ್ ಚಾರ್ಜಿಂಗ್ ಇದೆ ಎಲೆಕ್ಟ್ರಿಕ್ ಕಾರ್ಸ್ಗೆ. ಸೊ ಸಕ್ಸಸ್ಫುಲಿ ಸೇಫಾಗಿ ಕೋಕಮ್ಮಿಗೆ ಬಂದಿದ್ದೀವಿ. ಹೆಂಗಿತ್ತು? ನಾನು ಕರ್ಕೊಂಡು ಬಂದಿದ್ದು ಫಸ್ಟ್ ಟೈಮು. 4 ವರ್ಷ ಆದಮೇಲೆ ಲಾಂಗ್ ಡ್ರೈವ್ ಮಾಡಿರೋದು ಚೆನ್ನಾಗಿತ್ತು. ಕೋಕಮ್ ಒಂದು ತುಂಬ ಸುಂದರವಾಗಿರೋ ವ್ಯಾಲಿ, ಸಣ್ಣೂರು ಹಳ್ಳಿ ಥರ ಇದೆ. ತುಂಬ ಚೆನ್ನಾಗಿದೆ. ರಿಲ್ಯಾಕ್ಸ್, ಲೇಡ್ ಬ್ಯಾಕ್ ಆಗಿದೆ. ಎಷ್ಟು ಕ್ಯೂಟಾಗಿದೆ ನೋಡಿ ಎಲ್ಲ ಮನೆಗಳು. ಇಂಡಿಯಾದಲ್ಲಿ ಡ್ರೈವಿಂಗ್ ಮಾಡ್ತಿದ್ದವನು ಜರ್ಮನಿಗೆ ಬಂದು ಲೈಸೆನ್ಸ್ ತೊಗೊಂಡು ಏನು ದೊಡ್ಡ ವಿಷಯ ಅಂತ ಕೇಳ್ಬೋದು. ಏನು ಅಂತ ಹೇಳ್ತೀನಿ. ನಾವು ಇಂಡಿಯಾದಿಂದ ಬಂದಾಗ 6 ತಿಂಗಳು ಮಾತ್ರ ಇಲ್ಲಿ ಕಾರ್ ಓಡಿಸ್ಬೋದು. ಅದಾದಮೇಲೆ ಜರ್ಮನ್ ಡ್ರೈವಿಂಗ್ ಲೈಸೆನ್ಸ್ ತೊಗೋಬೇಕು. ಜರ್ಮನ್ ಡ್ರೈವಿಂಗ್ ಲೈಸೆನ್ಸ್ ತೊಗೊಳೋದು ಅಂತಂದರೆ ಫಸ್ಟ್ ಒಂದು ಥಿಯರಿ ಎಕ್ಸಾಮ್ ಬರೀಬೇಕು. ಆ ಥಿಯರಿ ಎಕ್ಸಾಮ್ಗೆ ಒಂದು 2-2.5 ಸಾವಿರ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಇರುತ್ತೆ. ಅದರಲ್ಲಿ 30 ಕ್ವೆಶ್ಚನ್ ಕೇಳ್ತಾರೆ. 30 ಕ್ವೆಶ್ಚನಲ್ಲಿ 1 ರಾಂಗ್ ಕೊಟ್ರೂ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನನಗೆ ಸುಸ್ತಾಗಿದೆ, ನಾನು ಹತ್ತುತ್ತಾ ಇದ್ದೀನಿ. ಯಾಕೆಂದರೆ ಕೋಕಮ್ಮಲ್ಲಿ ಕ್ಯಾಸಲ್ ನೋಡೋಕ್ಕೆ ಬಂದಿದ್ದೀವಿ, ಅಲ್ಲಿಗೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ಕತೆ ಆಮೇಲೆ ಹೇಳ್ತೀನಿ. ಇಲ್ಲಿ ಕೆಳಗಡೆ ವ್ಯಾಲಿ ಏನು ಕಾಣಿಸ್ತಾ ಇದೆ, ಜಾಸ್ತಿ ಎಲ್ಲ ಹೋಟೆಲ್ಗಳಿದ್ದಾವೆ, ಲಾಡ್ಜ್ಗಳು, ಆಮೇಲೆ ವೈನ್ ಜೊತೆಗೆ ರೆಸ್ಟೋರೆಂಟ್ಸ್ ಥರ ಇದೆ. ವೈನರಿ ಇದೆ. ದ್ರಾಕ್ಷಿ ಬೆಳಿತಾರೆ. ದ್ರಾಕ್ಷಿ ಬೆಳೆದ್ಬಿಟ್ಟು ದ್ರಾಕ್ಷಿ ತಿಂದೇನೆ ವೈನ್ ಮಾಡ್ಕೊಂಡು ಕುಡಿತಾರೆ. ಅಲ್ಲಿ ನೋಡು,
ದೂರದಲ್ಲಿ ರೋಪ್ ವೇ ಇದೆ ಮೇಲ್ಗಡೆ ಹೋಗೋಕ್ಕೆ. ಮೇಲ್ಗಡೆ ಗುಡ್ಡದ ಭೂತ ಥರ ಒಬ್ಬ ಮನೆ ಕಟ್ಕೊಂಡಿದ್ದಾನೆ. ಈ ಸುಂದರವಾದ ಜಾಗದಲ್ಲಿ ಇದೇನು ಅಂತ ನೀವು ಕೇಳ್ಬೋದು. ಇದರಲ್ಲಿ ಕವರ್ ಸಿಗುತ್ತೆ. ಆ ಕವರಿಂದ ಜನ ನಾಯಿಗ ಕನೆ ಎತ್ತಕ್ಕೆ ಉಪಯೋಗಿಸ್ತಾರೆ. ಚೆನ್ನಾಗಿತ್ತಲ್ಲ ಇನ್ಫಾರ್ಮೇಷನ್. ಜರ್ಮನಿಗೆ ಬಂದಾಗ ಇಂಡಿಯನ್ ಲೈಸೆನ್ಸ್ನ 6 ತಿಂಗಳು ತನಕ ಇಲ್ಲಿ ಕಾರ್ ಓಡಿಸೋದಕ್ಕೆ ಉಪಯೋಗಿಸ್ಬೋದು. ರೂಲ್ಸ್ ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ. ರೂಲ್ಸ್ ನಾವು ತಿಳ್ಕೊಂಡೇ ಇರಲ್ಲ ಅನ್ಬೋದು. ನಾನು ಈಗ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡಿರೋದಕ್ಕೆ ಜರ್ಮನಿನಲ್ಲಿ ಸುಮಾರಷ್ಟು ರೂಲ್ಸು, ಸುಮಾರಷ್ಟು ಸೈನ್ ಬೋರ್ಡ್ಸ್ ಇಂಡಿಯಾನಲ್ಲಿ ಏನಿದೆ ಅಂತ ಇವಾಗ ಗೊತ್ತು ನನಗೆ. ಸೊ ತುಂಬ ದೊಡ್ಡ ಪ್ರೋಸೆಸ್ಸು ಲೈಸೆನ್ಸ್ ತೊಗೊಳ್ಳೋದು. ಆಲ್ರೆಡಿ ಲೈಸೆನ್ಸ್ ಇದ್ದವ್ರಿಗೆ ಅಟ್ಲೀಸ್ಟ್ ಥಿಯರಿ ಕ್ಲಾಸ್ ಕೂತ್ಕೊಳ್ಳೋದು ಬೇಡ, ಬಟ್ ಎಕ್ಸಾಮ್ ತೊಗೋಬೇಕು. ಸೊ ಆ ಎಕ್ಸಾಮ್ ತೊಗೋಬೇಕು ಅಂತಂದರೆ ಒಂದು 2,000-3,000 ಕ್ವೆಶನ್ಸ್ ಇರುತ್ತೆ. ಆ 2,000-3,000 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನಲ್ಲಿ 30 ಕೇಳ್ತಾರೆ ಎಕ್ಸಾಮ್ನಲ್ಲಿ. ಅದರಲ್ಲಿ ಬೇರೆ ಬೇರೆ ಥರ, ಅಂದರೆ ಒಂದರಲ್ಲಿ ಒಂದೇ ಆನ್ಸರ್ ಕರೆಕ್ಟ್ ಇರ್ಬೋದು ಅಥವಾ ಎಲ್ಲ ಆಪ್ಷನ್ನು ಕರೆಕ್ಟ್ ಇರ್ಬೋದು. ಈ ಥರ ಬೇರೆ ಬೇರೆ ಕ್ವೆಶನ್ಸ್ ಇರುತ್ತೆ. 30ರಲ್ಲಿ 1-2 ತಪ್ಪಾದ್ರೂ ಫೇಲು ಮತ್ತೆ ತೊಗೋಬೇಕಾಗತ್ತೆ. ನಾನು 2ನೇ ಅಟೆಂಪ್ಟಿಗೆ ಪಾಸ್ ಆಗಿದ್ದೀನಿ. ನಮಗೆ ಗಾಡಿ ಓಡಿಸೋಕ್ಕೆ ಬರುತ್ತೆ ಅಂದ್ರೂ 10 ಕ್ಲಾಸ್ ಅಂತೂ ತೊಗೋಬೇಕು. ನನಗೆ ಎಕ್ಸಾಮ್ನಲ್ಲಿ ಆಟೋಮೆಟಿಕ್ ಕಾರ್ ಓಡಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದರೆ ತುಂಬ ಸ್ಟ್ರೆಸ್ಫುಲ್ ಇರುತ್ತೆ ಎಕ್ಸಾಮು. 1 ಅವರ್ ಕರ್ಕೊಂಡು ಹೋಗ್ತಾರೆ ಪ್ರಾಕ್ಟಿಕಲ್ ಡ್ರೈವಿಂಗ್ ಟೆಸ್ಟ್ ಮಾಡಿಸೋದಕ್ಕೆ. 1 ಅವರ್ ನಾವು ತುಂಬ ಎಲ್ಲ ರೂಲ್ಸನ್ನು ಫಾಲೋ ಮಾಡಬೇಕು. ಒಂದು ಸಣ್ಣ ಮಿಸ್ಟೇಕ್ ಆದ್ರೂ ಫೇಲ್ ಮಾಡ್ತಾರೆ, ಮತ್ತೆ ಎಕ್ಸಾಮ್ ತೊಗೋಬೇಕಾಗುತ್ತೆ, ಮತ್ತೆ ಕ್ಲಾಸ್ ತೊಗೋಬೇಕಾಗತ್ತೆ. ಸೊ ಆಟೋಮೆಟಿಕ್ ತೊಗೊತೀನಿ ಎಕ್ಸಾಮ್ ಒಂದೇ. ಆಟೋಮೆಟಿಕ್ ಎಕ್ಸಾಮ್ ತೊಗೋಬೇಕು ಅಂತಂದರೆ ಆಟೋಮೆಟಿಕ್ ಕಾರ್ನಲ್ಲಿ 5 ಕ್ಲಾಸ್ ಎಕ್ಸ್ಟ್ರಾ ತೊಗೋಬೇಕು ಅಂದರು. ಸೊ 15 ಪ್ರಾಕ್ಟಿಕಲ್ ಲೆಸನ್ಸ್ ತೊಗೊಂಡಿದ್ದೀನಿ. ಒಂದೊಂದಕ್ಕೆ 90 ಮಿನಿಟ್ಸ್ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ಅವರು ನನಗೆ ಓಡ್ಸೋಕ್ಕೆ ಬರುತ್ತೆ ಅಂದಾಗ ಟುಫ್ ಅಂತ ಒಂದು ಆರ್ಗನೈಸೇಷನ್ ಅವರು ಕಂಡಕ್ಟ್ ಮಾಡ್ತಾರೆ ಡ್ರೈವಿಂಗ್ ಎಕ್ಸಾಮ್ನ. ನನ್ನ ಇನ್ಸ್ಟ್ರಕ್ಟರು ಇವ್ನು ರೆಡಿ ಇದ್ದಾನೆ ಹುಡುಗ ಅಂದಾಗ ಅವರು ಅಪಾಯಿಂಟ್ಮೆಂಟ್ ತೊಗೊಂಡು ಎಕ್ಸಾಮ್ ಡೇಟ್ ತೊಗೋತಾರೆ. ಯೂಶ್ವಲಿ ನನ್ನ ಟ್ರೈನರ್ ಹೇಳಿದ್ದು ಒಂದು ಅರ್ಧ ಗಂಟೆ ಕರ್ಕೊಂಡು ಹೋಗ್ತಾರೆ ಟೆಸ್ಟ್ಗೆ. 1 ಅವರ್ ಸ್ಕೆಡ್ಯೂಲ್ ಮಾಡಿದ್ರೆ 1 ಅವರ್ ಏನು ತೊಗೊಳಲ್ಲ, ನೀನು ಚೆನ್ನಾಗಿ ಓಡಿಸ್ತಾ ಇದೆಯಾ ಆಗ್ಬೋದು ಅಂತ. ಬಟ್ ನನಗೆ ಆಲ್ಮೋಸ್ಟ್ 1 ಅವರ್ ಪೂರ್ತಿ ಕರ್ಕೊಂಡು ಹೋಗಿದ್ದ ಅವನು ಎಕ್ಸಾಮಿನರು. ಫೇಲ್ ಆಗೋಗ್ತೀನಿ ಅಂದ್ಕೊಂಡಿದ್ದೆ ನಾನು, ಅಷ್ಟೊಂದೇನು ಟೆಸ್ಟ್ ಮಾಡ್ತಿದ್ದಾನೆ ಅಂತ. ಬಟ್ ಏನಾಗಲಿಲ್ಲ, ಪಾಸ್ ಆದೆ. ಫಸ್ಟ್ ಅಟೆಂಪ್ಟ್ಗೆ ಪಾಸ್ ಆದೆ. ಸೊ ಇದೆಲ್ಲ ಒಂದು 15 ಕ್ಲಾಸ್ಗಳು ಬೇರೆ ಬೇರೆ ಟೈಮಲ್ಲಿ ನಾನು ಕೆಲಸ ಮಾಡಿಕೊಂಡು ಕ್ಲಾಸ್ ತೊಗೋಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 6 ಮಂತ್ಸೇ ಆಯಿತು ಎಲ್ಲ ಮುಗಿಯೋದಕ್ಕೆ. ಅದಾದಮೇಲೆ ಡ್ರೈವಿಂಗ್ ಟೆಸ್ಟು ಫಸ್ಟ್ ಅಟೆಂಪ್ಟೆಲ್ಲ ಪಾಸ್ ಆದೆ. ಅಲ್ಲಿಗೆ ನನಗೆ ಸರಿಸುಮಾರು 2,000 ಯೂರೋ ಖರ್ಚಾಗಿದೆ. 2,000 ಯೂರೋಸ್ ಅಂತಂದರೆ ಹತ್ತತ್ರ 1,80,000 ಅನ್ಬೋದು. 2 ಲಕ್ಷದಿಂದ 1,80,000 ಖರ್ಚಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಜರ್ಮನಿನಲ್ಲಿ ಡ್ರೈವಿಂಗ್ ಎಕ್ಸಾಮ್ ಫೇಲ್ ಆಗೋರ್ದು ಅರ್ಧಕ್ಕಿಂತ ಜಾಸ್ತಿ ಜನ ಫೇಲ್ ಆಗ್ತಾರೆ. ಸೊ ಸಾಧಾರಣವಾಗಿ ಜನ 2-3 ಸತಿ ಎಕ್ಸಾಮ್ ತಗೋತಾರೆ ಅಂತಂದರೆ ಅವ್ರಿಗೆ ಆನ್ ಆ್ಯಾವ್ರೇಜು 2,500 ಇಂದ 3,000 ಯೂರೋಸ್ ತನಕ ಖರ್ಚಾಗುತ್ತೆ. 3 ಲಕ್ಷ ರೂಪಾಯಿಗೆ ಲೈಸೆನ್ಸ್ಗೋಸ್ಕರ ಖರ್ಚು ಮಾಡ್ತೀವಿ. ಅದು ನಿದ್ದೆ ಇಲ್ಲದೆ ಎಕ್ಸಾಮ್ ಎಲ್ಲ ತೊಗೊಂಡು ನನಗೆ ಕನ್ಸಲ್ಲೆಲ್ಲ ಬರ್ತಾಯಿತ್ತು, ಫೇಲ್ ಆಗೋಗ್ತೀನಿ, ಹೆಂಗಂಗೋ ಓಡಿಸ್ಬಿಟ್ಟು ಫೇಲ್ ಆಗ್ಬಿಡೋದು ಅಂತ. ಹಿಂದಿನ ರಾತ್ರಿ ನಿದ್ದೆನೇ ಮಾಡಿಲ್ಲ ನಾನು, ಅಷ್ಟು ಸ್ಟ್ರೆಸ್ಫುಲ್ ಇರುತ್ತೆ. ಬಟ್ ಒಂದ್ಸತಿ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು ಅಂದರೆ ಜರ್ಮನ್ದು, ತುಂಬ ದೇಶಗಳಲ್ಲಿ ಜರ್ಮನ್ ಲೈಸೆನ್ಸ್ ಇದ್ದರೆ ಸಾಕು, ನಾನು ಓಡಿಸ್ಬೋದು ಕಾರ್ನ. ಸೆಪ್ರೇಟಾಗಿ ಇನ್ನೊಂದೇನೋ ಪರ್ಮಿಟ್ ತೊಗೋಬೇಕು ಅನ್ನೋದೇನಿರಲ್ಲ. ಅದೊಂದು ಅಡ್ವಾಂಟೇಜ್. ಹೆಂಗಿತ್ತು? ಚೆನ್ನಾಗಿತ್ತು. ತುಂಬ ಸ್ಟ್ರೆಸ್ ಆಗುತ್ತೆ ಗಾಡಿ ಓಡಿಸೋಕ್ಕೆ. ಫಸ್ಟ್ಗೆ ಅಭ್ಯಾಸ ಬೇಕು. ಇನ್ನು ಯಾವಾಗ ರೂಲ್ಸ್ ಬ್ರೇಕ್ ಮಾಡಿಬಿಡ್ತೀನಿ ಅನ್ನೋದೇ ಭಯ. 3 ಹೊತ್ತು ಸ್ವಲ್ಪ ಅಭ್ಯಾಸ ಆಗ್ಬೇಕು. ಇನ್ನು ಓಡಿಸಿ ರೂಲ್ಸ್ ಬ್ರೇಕ್ ಮಾಡದೇ ಇರೋದು ಅಭ್ಯಾಸ ಆಗ್ಬೇಕು. ಎಂಥ ಇಂಡಿಯನ್ ವೇ ಆಫ್ ಸೇಯಿಂಗ್. ರೂಲ್ಸ್ ಬ್ರೇಕ್ ಮಾಡದೇ ಇರೋದು ಅಭ್ಯಾಸ. ಎಷ್ಟು ಕಿಲೋಮೀಟರ್ ಓಡಿಸ್ದೇವತ್ತು?
ಯಾರಿಗೆ ಗೊತ್ತಪ್ಪ. 400 ಆಯ್ತು ಅನ್ಸತ್ತಲ್ಲ. ಆಯ್ತು, ರಾತ್ರಿ ಎಲ್ಲ ಇದು ನನ್ನ ಲೈಸೆನ್ಸಿನ ಕಥೆ. ಈಗ ಹೊಸ ಅಧ್ಯಾಯ ಶುರು ಆಗಿದೆ. ಇನ್ನು ಮುಂದೆ ಬೇರೆ ಊರಿಗೆ ಹೋದಾಗ ಕಾರೆಲ್ಲ ಬುಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರೋದಿದೆ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್.